Good evening, my dear students. Myself, Soumya Hegde. This is Sankalp Learning Solution. Today, we are taking another subtopic in D and F block elements. That is formation of potassium dichromate. Okay, laboratory ಅಲ್ಲಿ ನಾವು potassium dichromate ಮಾಡೋದು ಹೇಗೆ ಅಂತ ನೋಡಿದ್ವಿ ಅಲ್ವಾ? ಸೊ potassium dichromate ಪ್ರಿಪರೇಷನ್ ಆಕ್ಚುಯಲ್ ಆಗಿ ಹೆಂಗಾಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಫಸ್ಟ್ ಸ್ಟೆಪ್, ಕ್ರೋಮಿಯಂ ಅನ್ನ ಹೀಟ್ ಮಾಡ್ತೀವಿ ವಿತ್ ಸೋಡಿಯಂ ಕಾರ್ಬೋನೇಟ್ ಅಂಡ್ ಆಕ್ಸಿಜನ್ ಟು ಗೆಟ್ ಸೋಡಿಯಂ ಕ್ರೋಮೇಟ್. ಫಸ್ಟ್ ನಾವು ಪೊಟ್ಯಾಷಿಯಂ ಕ್ರೋಮೇಟ್ ಹೋಗೋದಿಲ್ಲ. ಏನ್ ಮಾಡ್ತೀರಾ, FeCr2O4 ಅನ್ನ Na2CO3 ಜೊತೆ ನಾನು ರಿಯಾಕ್ಟ್ ಮಾಡಿಸ್ತೀನಿ. ಓಕೆ, ಸೊ ನನಗೇನ್ ಸಿಗುತ್ತೆ, ಇದು ಒಂದು ಕಟ್ ಆಗುತ್ತೆ, ಇನ್ನೊಂದು ಐರನ್ ಆಕ್ಸೈಡ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ನೋಡಿ, Na2CrO4 ಸಿಗುತ್ತೆ ನಮ್ಗೆ. ಓಕೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾನು ಆಮೇಲೆ. ಸೊ Na2Cr4 ಸಿಗುತ್ತೆ, ಮತ್ತೆ Fe2O3 ಸಿಗುತ್ತೆ, N2CO2 ಸಿಗುತ್ತೆ. ಓಕೆ, N2CO2 ಸಿಗುತ್ತೆ ನಿಮಗೆ. ಸೊ ಕ್ರೋಮೈಟ್ ಏನಾಗುತ್ತೆ, ವೆನ್ ಹೀಟೆಡ್ ವಿತ್ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಹೀಟ್ ಮಾಡಿದಾಗ ನನಗೆ ಏನ್ ಸಿಕ್ತು, ಫಸ್ಟ್ ಸ್ಟೆಪ್ ಅಲ್ಲಿ ಐರನ್ ಇರೋದು ಕ್ರೋಮೈಟ್, ಐರನ್ ಹೋಗಿ ಆ ಜಾಗದಲ್ಲಿ ಯಾರು ಬಂದ್ರು, ಸೋಡಿಯಂ ಬಂದ್ರು. ಐರನ್ ಅನ್ನ ಸೋಡಿಯಂ ರೀಪ್ಲೇಸ್ ಮಾಡ್ತಲ್ವಾ, ಸೋಡಿಯಂ ಅನ್ನ ಐರನ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ ಹೇಳಿ, ಐರನ್ ಲೆಸ್ ರಿಯಾಕ್ಟಿವ್ ಆಸ್ ಕಂಪೇರ್ ಟು ಸೋಡಿಯಂ. ಹಂಗಾಗಿ ಸೋಡಿಯಂ ಅನ್ನ ಏನ್ ಮಾಡಕ್ಕಾಗೋದಿಲ್ಲ ಹೇಳಿ, ನಮಗೆ ರೀಪ್ಲೇಸ್ ಮಾಡಕ್ಕಾಗೋದಿಲ್ಲ ಐರನ್ ಹತ್ರ. ಬಟ್ ಐರನ್ ಇದ್ದಾಗ ಅದನ್ನ ಸೋಡಿಯಂ ಈಸಿಯಾಗಿ ರೀಪ್ಲೇಸ್ ಮಾಡುತ್ತೆ. ಸೊ ನೆಕ್ಸ್ಟ್, ಸೋಡಿಯಂ ಕ್ರೋಮೇಟ್ ಇಸ್ ಮಿಕ್ಸ್ಡ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಇನ್ನ ಕೊಡೋದು ಯಾಕೆ ಅಂದ್ರೆ ಆಕ್ಸಿಡೇಷನ್ ಆಗ್ಲಿ ಅಂತ, ಆಕ್ಸಿಜನ್ ಇನ್ನೊಂಚೂರು ಆಡ್ ಆಗ್ಲಿ ಅಂತ. ಸೊ Cr4 ಇರೋದು ನನ್ಗೇನ್ ಸಿಗ್ತಾ ಇದೆ, Cr2O7 ಸಿಕ್ತು ನನ್ಗೆ ಅಲ್ವಾ? ಸೊ ನಿಮಗ್ ಕಾಣಿಸ್ತಿದೆ ನೋಡಿ, ಇದು ಚಿತ್ರದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. Na2Cr O4 ಪ್ಲಸ್ H2O will give you Na2SO4. Na2Cr O4 ಪ್ಲಸ್ H2SO4 ಏನ್ ಕೊಡುತ್ತೆ ಹೇಳಿ, Na2SO4 ಪ್ಲಸ್ Na2Cr2O7. ಓಕೆ, ನಾವಿನ್ನೊಂದೇ ಸ್ಟೆಪ್ ಇದೀವಿ. ಏನ್ ಹೇಳಿ, ಪೊಟ್ಯಾಷಿಯಂ ಅಂದ್ರೆ ಏನು, K2Cr2O7 ಡೈಕ್ರೋಮೇಟ್ ಬೇಕು. ಈ ಸೋಡಿಯಂ ಅನ್ನು ತೆಗಿಬೇಕು, ಆ ಜಾಗದಲ್ಲಿ ಪೊಟ್ಯಾಷಿಯಂ ಅನ್ನ ಆಡ್ ಮಾಡ್ಬೇಕು. ಇಷ್ಟೇ ಸ್ಟೇಜ್ ಅಲ್ಲಿ ನಾವಿದೀವಿ. ಸೊ ನನಗೆ ಫಸ್ಟ್ ಕ್ರೋಮೇಟ್ ಇರೋದನ್ನ ಕ್ರೋಮೈಟ್ ಆಗಿ ಕನ್ವರ್ಟ್ ಮಾಡಿದೆ. ಡೈಕ್ರೋಮೇಟ್ ಇರೋದನ್ನ ನೋಡಿ, ಈ ಕೇಸಲ್ಲಿ ಏನಿತ್ತು, ಸೋಡಿಯಂ ಕ್ರೋಮೇಟ್ ಬೇಕಿತ್ತು, ನನ್ಗೇನ್ ಬೇಕು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಬೇಕಲ್ವಾ? ಸೊ ಕ್ರೋಮೇಟ್ ಇರೋದನ್ನ ಇಲ್ಲಿ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಓಕೆ, ಸೊ ಡೈಕ್ರೋಮೇಟ್ ಇರೋದನ್ನ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ KCl, ಈ ಸೋಡಿಯಂ ಹೋಗುತ್ತೆ, ಆ ಜಾಗದಲ್ಲಿ ಪೊಟ್ಯಾಷಿಯಂ ಬರುತ್ತೆ. ಸೋಡಿಯಂ ಡೈಕ್ರೋಮೇಟ್ಗೆ ನಾನು ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಹಾಕಿದಾಗ ನನಗೆ ಏನ್ ಸಿಗುತ್ತೆ ಹೇಳಿ, ನನಗೆ ಅವಾಗ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸಿಗುತ್ತೆ. ಸೊ ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದೆಯಲ್ಲ, ಇದನ್ನ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಲ್ಲಿ ನಾವು ತುಂಬಾ ಯೂಸ್ ಮಾಡ್ತೀವಲ್ವಾ? ಸೊ ಸೋಡಿಯಂ ಕ್ಲೋರೈಡ್ ಮತ್ತೆ NaCl ಬೈ ಪ್ರಾಡಕ್ಟ್ ಆಗೋದಕ್ಕೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.